सावला जावला समाप्ति सभी फसलों पर फसल बीमा की सुविधा उपलब्ध कराने और कृष्ण घटप्रभा व मलप्रभा नहरों में टहलवंड और पानी छोड़े जाने की मांग को लेकर भारतीय किसान संघ कर्नाटक प्रदेश उत्तर प्रांत जिला इकाई और तालुका इकाई बागलकोट की आज से जिला प्रशासन भवन के सामने जोरदार प्रदर्शन किया। बाद में जिला अधिकारियों को ज्ञापन सौंपा। उन्होंने आगे कहा है कि लगातार बारिश से कृष्ण घटप्रभा और मलप्रभा नदियां उफान पर है। तालाबों को भरना चाहिए। नहरों में उगाए काटे झाड़ झंझाड़ को पूरी तरह साफ कर पानी टैलेंट पहुंचाया जाए और संबंधित अधिकारी जनप्रतिनिधि किसानों के सहयोग से समिति गठित कर सावला जावला नियंत्रण के लिए ठोस कदम भी उठाए जाएं। ಇವತ್ತಿನ ದಿವಸ ಭಾರತೀಯ ಕಿಸಾನ್ ಸಂಘ ಈ ಬಾಗಲಕೋಟೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಯಾಕೆ ಪ್ರತಿಭಟನೆ ಮಾಡ್ತಾ ಇದೆ ಅಂದ್ರೆ ಕಳೆದ ಹಲವು ದಿನಗಳಿಂದ ಸತತವಾಗಿ ಸುರಿದ ಮಳೆಯಿಂದಾಗಿ ರೈತರ ಬೆಳೆಗಳು ಮತ್ತು ಮನೆಗಳು ಬಿದ್ದು ಇವತ್ತು ಬಹಳ ಹಾನಿಯಾಗಿವೆ। ಅದಕ್ಕಾಗಿ ಸರ್ಕಾರ ನಷ್ಟ ಪರಿಹಾರವನ್ನು ಒದಗಿಸಬೇಕು। ಇವತ್ತು ಬೆಳೆಗಳಿಗೆ ಹೋಬಳಿವಾರ ವಿಮೆಯನ್ನು ನೀಡ್ತಾ ಇದ್ದಾರೆ। ಆದ್ರೆ ನಾನು ಹೇಳುದು ಹೋಬಳಿವಾರ ಗುರುತಿಸದೆ ಎಲ್ಲ ಬೆಳೆಗಳಿಗೆ ಇವತ್ತು ಕಬ್ಬು ಸಹಿತ ಹಿಡ್ಕೊಂಡು ಎಲ್ಲ ಬೆಳೆಗಳಿಗೆ ವಿಮೆ ಕಟ್ಟಲು ಅವಕಾಶ ಒದಗಿಸಬೇಕು ಮತ್ತು ಹಳ್ಳ ಕೊಳ್ಳಗಳ ಕೆರೆ ಹೂಳು ತೆಗೆಸಬೇಕು ಮತ್ತು ಅವನ್ನ ಈಗ ಕೃಷ್ಣೆ ಘಟಪ್ರಭಾ ಮಲಪ್ರಭಾ ತುಂಬಿರಾಕತ್ತಾವು ಅವುಗಳನ್ನೆಲ್ಲ ತುಂಬಬೇಕು ಮತ್ತೆ ಕಾಲುವೆಗಳ ಗಿಡಗಂಟಿಗಳನ್ನ ಕಡಿದು ಹೂಳು ತೆಗೆದ ಇವತ್ತು ಮಲಪ್ರಭಾ ಆಗಿರ್ಬೋದು, ಇವತ್ತು ಘಟಪ್ರಭಾ ಆಗಿರ್ಬೋದು, ಕೃಷ್ಣೆ ಬಲದಂಡೆ ಆಗಿರ್ಬೋದು, ಟೇಲ್ಯಾಂಡ್ ಅವರಿಗೆ ನೀರು ಬಿಡಬೇಕು ಮತ್ತು ಸೌಳು ಜೌಳು ನಿಯಂತ್ರಣಕ್ಕೆ ಕ್ರಮ ತೆಗೆದುಕೊಳ್ಳಬೇಕು। ಆಲ್ಮಟ್ಟಿ 3ನೇ ಹಂತದ ಯೋಜನೆ ಅನುಷ್ಠಾನಕ್ಕೆ ತರುವುದು, ರಸಗೊಬ್ಬರ ವ್ಯಾಪಾರಸ್ಥರಿಂದ ರೈತರಿಗೆ ಆಗುವ ಅನ್ಯಾಯವನ್ನ ತಡೆಯಬೇಕಂತೇಳಿ ಇಟ್ಕೊಂಡು ಇವತ್ತು ನಾವು ಪ್ರತಿಭಟನೆ ನಡೆಸ್ತಾ ಇದ್ದೇವೆ ಸರ್। ಪರಿಹಾರ ಕೊಡೋಲ್ಲಿನೂ ಸಹ ವಿಳಂಬ ಮಾಡುದು ಮತ್ತ ಅವನ ಬಗ್ಗೆ ಪರಿಹಾರ ಕಿಂಚಿತವಾಗಿ ಅವ ಮಾಡಿರೋ ಖರ್ಚಿನ ಇದನ್ನ ಯೋಚನೆ ಮಾಡಿ ಕೊಡಂಗಿಲ್ಲ। ಅವ ಎಷ್ಟು ಖರ್ಚು ಮಾಡ್ಯಾನ ಎಷ್ಟಿಲ್ಲ ಅದರ ಒಂದು ಅಲ್ಪ ಸ್ವಲ್ಪನೂ ಕೊಡುವಂತ ವಿಚಾರ ಇಲ್ಲ ಅವರಲ್ಲಿ। ಬರೀ ಭರವಸೆ ಕೊಡೋದ್ರಲ್ಲೇ ಸರ್ಕಾರ ಕಾಲ ಹರಣ ಮಾಡ್ತತಿ, ಅಧಿಕಾರಿಗಳು ಬರೀ ಸಮಜಾಯಿಷಿ ಕೊಡೋದ್ರಲ್ಲೇ ಹೋಗ್ತಾರೆ। ಮತ್ತೆ ಗೊಬ್ಬರದಂತೂ ಸಾಕಷ್ಟು ಸಮಸ್ಯೆ ಐತಿ, ಅಧಿಕಾರಿಗಳು ಅದಕ್ಕೆ ಸಮಜಾಯಿಷಿ ಕೊಡ್ತಾರ, ರಾಜಕಾರಣಿಗಳು ಅಂತ ಇತ್ತ ತಿರುಗಿ ನೋಡ್ತಿರಂಗಿಲ್ಲ। ಈ ತೆಲೆಂದವರಿಗೆ ನೀರ್ ಬಿಡ್ಬೇಕಂದ್ರ ಬರೀ ಅಧಿಕಾರಿಗಳು ಕಾರಣ ಹೇಳ್ತಾರ, ಯಾಕೆ ಅಂದ್ರೆ ಇಲ್ಲ ರೀ ಗ್ರ್ಯಾಂಟ್ ಬಂದಿಲ್ಲ ಅಂತ। ಸರ್ಕಾರದ ಮಟ್ಟದಲ್ಲಿ ಸಾಕಷ್ಟು ದುಡ್ಡು ಐತಿ, ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾರ। ಏನ್ ಅಭಿವೃದ್ಧಿ ಮಾಡ್ತಾರ? ರೈತರ ಹೆಸರ ಮ್ಯಾಗ ಅಧಿಕಾರಕ್ಕೆ ಬಂದಂತ ರಾಜಕಾರಣಿಗಳು ಮುಖ್ಯಮಂತ್ರಿಯವರಾಗ್ಲಿ ರೈತರ ಹಿತಾಸಕ್ತಿನ ನೋಡಂಗಿಲ್ಲ, ಆದಷ್ಟು ರೈತನಿಗೆ ಧಕ್ಕೆ ಮಾಡಿ ಅವರ ಅಧಿಕಾರ ಅನುಭವಿಸೋದು। ಇದರಿಂದ ಇನ್ನು ಮ್ಯಾಗರ ಎಚ್ಚೆತ್ತುಕೊಂಡು ರೈತರ ಹಿತಾಸಕ್ತಿಗೆ ಧಕ್ಕೆ ಆಗದ ರೀತಿಯಲ್ಲಿ ನಡ್ಕೋಬೇಕು ಅನ್ನೋದು ನನ್ನ ಆಶೆ। ಶ್ರೀಶೈಲ ಹಿರೇಮಠ, ರಾಜ್ಯ ರೈತ ಸಂಘ ಮುಖಂಡ।